ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಭಾಗದ ಜಿಲ್ಲೆಗಳಾದ ಬೆಳಗಾವಿ, ಹುನಗುಂದ, ರಾಯಚೂರು ಈ ಭಾಗದ ಪ್ರತಿಷ್ಠಿತ ಯೋಜನೆಯಾದ ಎಕನಾಮಿಕ್ ಕಾರಿಡಾರ್ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಡ್ ಆದಂತಹ ಮಾಹಿತಿಯನ್ನು ತಿಳಿಸುತ್ತೇವೆ. ವಿಡಿಯೋ ಶುರು ಮಾಡೋ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಮಾಸ್ಟರ್ ಮೈಂಡ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಬೆಳಗಾವಿ, ಹುನಗುಂದ, ರಾಯಚೂರು ಎಕನಾಮಿಕ್ ಕಾರಿಡಾರ್ ಅನ್ನು ನೇರವಾಗಿ ಅನೌನ್ಸ್ ಮಾಡದೆ ಹೈದರಾಬಾದ್ ಪಣಜಿ ಎಕನಾಮಿಕ್ ಕಾರಿಡಾರ್ ಅಂತ ಅನೌನ್ಸ್ ಮಾಡಲಾಗಿತ್ತು. ಹೈದರಾಬಾದ್ ಪಣಜಿ ಎಕನಾಮಿಕ್ ಕಾರಿಡಾರ್ನ ಟೋಟಲ್ ಲೆಂತ್ 593 ಕಿಲೋಮೀಟರ್, 325 ಕಿಲೋಮೀಟರ್ ನಮ್ಮ ಕರ್ನಾಟಕದ ಬೆಳಗಾವಿ, ಹುನಗುಂದ, ರಾಯಚೂರು ಭಾಗದಲ್ಲಿ ಹಾದು ಹೋಗಲಿದೆ. ಈ ಪ್ರಾಜೆಕ್ಟ್ ಅನೌನ್ಸ್ ಆಗಿದ್ದು ಯಾವಾಗ ಅಂತ ನೋಡುವುದಾದರೆ, ಕೇಂದ್ರ ಸರ್ಕಾರವು ಭಾರತಮಾಲಾ ಪರಿಯೋಜನಾ ಎಂಬ ಅಭಿಯಾನವನ್ನು 2015ರಲ್ಲಿ ಪ್ರಾರಂಭಿಸಿತು. ಭಾರತಮಾಲಾ ರೋಡ್ ಟು ಪ್ರಾಸ್ಪರಿಟಿ ಅಂಡರ್ನಲ್ಲಿ ಹಲವಾರು ರಸ್ತೆಗಳ ಅಭಿವೃದ್ಧಿ ಯೋಜನೆಯನ್ನು ಮಾಡುವುದಾಗಿ ಅನೌನ್ಸ್ ಮಾಡಿತ್ತು. ದೇಶದ ಪ್ರಮುಖ ಹೆದ್ದಾರಿಗಳ ಅಭಿವೃದ್ಧಿ ಕಾರ್ಯಗಳು, ಸರಕುಗಳ ಸಾಗಣೆ, ಮೂಲಸೌಕರ್ಯದಂತಹ ಬೇಸಿಕ್ ನೀಡ್ಸ್ಗಳನ್ನು ಫುಲ್ಫಿಲ್ ಮಾಡೋದು ಈ ಯೋಜನೆಯ ಮೂಲ ಉದ್ದೇಶ. ಈ ಅಭಿಯಾನದ ಮೂಲಕ ಕೆಲವೊಂದು ಮಹತ್ವದ ಯೋಜನೆಗಳನ್ನು ಲಿಸ್ಟ್ ಮಾಡಿಕೊಂಡಿದ್ದು, ಅದರಲ್ಲಿ ಎಕನಾಮಿಕ್ ಕಾರಿಡಾರ್ಸ್ ಹೆಸರಿನಲ್ಲಿ ಸುಮಾರು 44 ಕಾರಿಡಾರ್ಗಳನ್ನು ದೇಶದ ವಿವಿಧ ಭಾಗಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ 46 ಕಾರಿಡಾರ್ಸ್ಗಳ ಟೋಟಲ್ ಲೆಂತ್ 26,200 ಕಿಲೋಮೀಟರ್ಗಳು. ಫೇಸ್ 1ರಲ್ಲಿ ಸುಮಾರು 9,000 ಕಿಲೋಮೀಟರ್ ರಸ್ತೆಗಳನ್ನು ಐಡೆಂಟಿಫೈ ಮಾಡಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಫೇಸ್ 1ರಲ್ಲಿ ಸುಮಾರು 9,000 ಕಿಲೋಮೀಟರ್ ರಸ್ತೆಗಳಿಗಾಗಿ ಸರಿಸುಮಾರು 5.5 ಲಕ್ಷ ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಲಾಗುತ್ತಿದೆ. ಈ ಫೇಸ್ 1 9,000 ಕಿಲೋಮೀಟರ್ ರಸ್ತೆಯನ್ನು 2027-28 ಒಳಗೆ ನಿರ್ಮಾಣ ಮಾಡುವ ಗುರಿಯನ್ನು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅವರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಈ ಯೋಜನೆಯ ಭಾಗವಾದ ಹೈದರಾಬಾದ್ ಪಣಜಿ ಎಕನಾಮಿಕ್ ಕಾರಿಡಾರ್ ಬಗ್ಗೆ ನೋಡುವುದಾದರೆ, ಹೈದರಾಬಾದ್ ಪಣಜಿ ಎಕನಾಮಿಕ್ ಕಾರಿಡಾರ್ 10ನೆಯ ಎಕನಾಮಿಕ್ ಕಾರಿಡಾರ್ ಯೋಜನೆಯಾಗಿದೆ. ಸುಮಾರು 12,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಬೃಹತ್ ಯೋಜನೆ ಇದಾಗಿದೆ. ಈ 12,500 ಕೋಟಿ ಯೋಜನೆಯು ನಮ್ಮ ಕರ್ನಾಟಕ ಭಾಗದ ಬೆಳಗಾವಿ, ಹುನಗುಂದ, ರಾಯಚೂರು ಭಾಗದಲ್ಲಿ ಇನ್ವೆಸ್ಟ್ ಮಾಡಲಾಗುತ್ತಿದೆ. ಈ ಯೋಜನೆಯ ಪ್ರಮುಖ ಆಕರ್ಷಣೆ, ನಮ್ಮ ಕರ್ನಾಟಕ ಭಾಗದಲ್ಲಿ 325 ಕಿಲೋಮೀಟರ್ ಹಾದು ಹೋಗುತ್ತೆ. ಈ 325 ಕಿಲೋಮೀಟರ್ ರಸ್ತೆಯನ್ನು 2 ಭಾಗಗಳಾಗಿ ಡಿವೈಡ್ ಮಾಡಲಾಗಿದೆ. ಮೊದಲ ಭಾಗದಲ್ಲಿ ಬೆಳಗಾವಿ ಟು ಹುನಗುಂದ ನಡುವೆ 168 ಕಿಲೋಮೀಟರ್ ಮತ್ತು ಎರಡನೇ ಭಾಗದಲ್ಲಿ ಹುನಗುಂದ ಟು ರಾಯಚೂರು ನಡುವೆ 156 ಕಿಲೋಮೀಟರ್ಗಳಾಗಿ ಡಿವೈಡ್ ಮಾಡಲಾಗಿದೆ. ಈ ಯೋಜನೆಯನ್ನು ಪ್ಲ್ಯಾನ್ ಮಾಡುವ ಮೊದಲು ಸ್ಟೇಟ್ ಹೈವೇ 20ರಲ್ಲಿ ಅದಾಗಲೇ ಬೆಳಗಾವಿ ಟು ರಾಯಚೂರು ನಡುವೆ 354 ಕಿಲೋಮೀಟರ್ಗಳ ಸ್ಟೇಟ್ ಹೈವೇ ಲಭ್ಯವಿದ್ದು, ಅದೇ ರಸ್ತೆಯನ್ನು 4 ಲೇನ್ ರಸ್ತೆಯಾಗಿ ಅಭಿವೃದ್ಧಿಪಡಿಸುವ ಯೋಜನೆ ಇದಾಗಿದೆ. ಈ ರಸ್ತೆಯನ್ನು 4 ಲೇನ್ ರಸ್ತೆಯನ್ನಾಗಿ ಡೆವಲಪ್ಮೆಂಟ್ ಮಾಡಲಾಗುವುದು. ನಮ್ಮ ಕರ್ನಾಟಕದ 325 ಕಿಲೋಮೀಟರ್ ರಸ್ತೆಗೆ ಅಂದಾಜು 12,500 ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಲಾಗುತ್ತಿದೆ. ಟೋಟಲ್ 6 ಫೇಸ್ಗಳಾಗಿ ಈ ಯೋಜನೆಯನ್ನು ಕರ್ನಾಟಕ ಭಾಗದಲ್ಲಿ ಡಿವೈಡ್ ಮಾಡಿಕೊಳ್ಳಲಾಗಿದೆ. ಈ ಯೋಜನೆಯನ್ನು ಹೈಬ್ರಿಡ್ ಆನ್ಯುಟಿ ಮಾಡೆಲ್ನಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಈ ಹೈಬ್ರಿಡ್ ಆನ್ಯುಟಿ ಮಾಡೆಲ್ನಲ್ಲಿ ಮೊದಲು ರೋಡ್ ಕನ್ಸ್ಟ್ರಕ್ಷನ್ ಮಾಡಲು ಮುಂಬರುವ ಕಂಪನಿಗಳು ಯೋಜನಾ ವೆಚ್ಚದ 60% ವೆಚ್ಚವನ್ನು ಭರಿಸಬೇಕು. ಗೌರ್ಮೆಂಟ್ ಕಡೆಯಿಂದ 40% ಕನ್ಸ್ಟ್ರಕ್ಷನ್ ಕಾಸ್ಟನ್ನು ಭರಿಸಲಾಗುತ್ತದೆ. ಯೋಜನೆ ಕಂಪ್ಲೀಟ್ ಆದ ಮೇಲೆ ಕನ್ಸ್ಟ್ರಕ್ಷನ್ ಕಂಪನಿಗಳು ತಮ್ಮ ಇನ್ವೆಸ್ಟ್ಮೆಂಟ್ ಹಣವನ್ನು ಹಿಂಪಡೆಯುತ್ತವೆ. 6 ಫೇಸ್ಗಳ ಡೀಟೇಲ್ಸ್ ನೋಡುವುದಾದರೆ, ಮೊದಲ ಪ್ಯಾಕೇಜ್ನಲ್ಲಿ 43.8 ಕಿಲೋಮೀಟರ್ ರಸ್ತೆ ಬೆಳಗಾವಿಯಿಂದ ಯರಗಟ್ಟಿವರೆಗೆ. ಈ ಸೆಕ್ಷನ್ನಲ್ಲಿ ಬೆಳಗಾವಿ ಏರ್ಪೋರ್ಟ್ ಹತ್ತಿರವಿದೆ. ಅಂದಾಜು ಈ ಮೊದಲ ಪ್ಯಾಕೇಜ್ ರಸ್ತೆ ನಿರ್ಮಾಣಕ್ಕೆ 1,452 ಕೋಟಿ ರೂಪಾಯಿಗಳ ಎಸ್ಟಿಮೇಟೆಡ್ ಕಾಸ್ಟ್ ಆಗಬಹುದು ಅಂತ ಹೇಳಲಾಗುತ್ತಿದೆ. ಎರಡನೇ ಪ್ಯಾಕೇಜ್ನಲ್ಲಿ 46.1 ಕಿಲೋಮೀಟರ್ ರಸ್ತೆ ಯರಗಟ್ಟಿಯಿಂದ ಜಾಡರ ಅರಳಿಕಟ್ಟಿವರೆಗೆ. ಅಂದಾಜು ಈ ಎರಡನೇ ಪ್ಯಾಕೇಜ್ ರಸ್ತೆ ನಿರ್ಮಾಣ 1,427 ಕೋಟಿ ರೂಪಾಯಿಗಳ ಎಸ್ಟಿಮೇಟೆಡ್ ಕಾಸ್ಟ್ ಆಗಬಹುದು ಅಂತ ಹೇಳಲಾಗುತ್ತಿದೆ. ಮೂರನೇ ಪ್ಯಾಕೇಜ್ನಲ್ಲಿ 46.2 ಕಿಲೋಮೀಟರ್ ರಸ್ತೆ ಜಾಡರ ಅರಳಿಕಟ್ಟೆಯಿಂದ ಗುಳೇದಗುಡ್ಡವರೆಗೆ. ಅಂದಾಜು 1,363 ಕೋಟಿ ರೂಪಾಯಿಗಳು ಎಸ್ಟಿಮೇಟೆಡ್ ಕಾಸ್ಟ್ ಆಗಬಹುದು ಅಂತ ಹೇಳಲಾಗುತ್ತಿದೆ. ನಾಲ್ಕನೇ ಪ್ಯಾಕೇಜ್ 46.2 ಕಿಲೋಮೀಟರ್ ರಸ್ತೆ ಗುಳೇದಗುಡ್ಡದಿಂದ ಬಾಗಲಕೋಟೆವರೆಗೆ. ಅಂದಾಜು 1,311 ಕೋಟಿ ರೂಪಾಯಿಗಳ ಎಸ್ಟಿಮೇಟೆಡ್ ಕಾಸ್ಟ್ ಆಗಬಹುದು ಅಂತ ಹೇಳಲಾಗುತ್ತಿದೆ. ಪ್ಯಾಕೇಜ್ 3 ಮತ್ತು 4ರ ಬಿಡ್ ಕಾಲ್ ಮಾಡಲಾಗಿದೆ. 2 ಪ್ಯಾಕೇಜ್ಗಳಿಗೆ ತಲಾ 5 ಕನ್ಸ್ಟ್ರಕ್ಷನ್ ಕಂಪನಿಗಳು ಬಿಡ್ಡನ್ನು ಸಲ್ಲಿಸಿವೆ, ಆದರೆ ಫೈನಲೈಸ್ ಆಗಿಲ್ಲ. 5ನೇ ಪ್ಯಾಕೇಜ್ 46.2 ಕಿಲೋಮೀಟರ್ ರಸ್ತೆ ಬಾಗಲಕೋಟೆಯಿಂದ ಲಿಂಗಸೂಗೂರುವರೆಗೆ. ಅಂದಾಜು 1,147 ಕೋಟಿ ರೂಪಾಯಿಗಳ ಎಸ್ಟಿಮೇಟೆಡ್ ಕಾಸ್ಟ್ ಆಗಬಹುದು ಅಂತ ಹೇಳಲಾಗುತ್ತಿದೆ. 6ನೇ ಪ್ಯಾಕೇಜ್ 44.9 ಕಿಲೋಮೀಟರ್ ರಸ್ತೆ ಲಿಂಗಸೂಗೂರು ಇಂದ ಎಸ್ಕಂಗಡ್ಡಿ ಕ್ಯಾಂಪ್ ವರೆಗೆ ಅಂದಾಜು
1246 ಕೋಟಿ ರೂಪಾಯಿಗಳ ಎಸ್ಟಿಮೇಟೆಡ್ ಕಾಸ್ಟ್ ಆಗಬಹುದು ಅಂತ ಹೇಳಲಾಗುತ್ತಿದೆ. ಪ್ಯಾಕೇಜ್ 5 ಮತ್ತು 6ರ ಬಿಡ್ಡನ್ನು ಎರಡನೇ ಬಾರಿ ನವೆಂಬರ್ 2024ರಲ್ಲಿ ಕರೆಯಲಾಗಿದೆ. ಆದರೆ ಇನ್ನೂ ಟೆಂಡರ್ ಯಾರಿಗೆ ಫೈನಲ್ ಆಗಿದೆ ಅಂತ ಮಾಹಿತಿ ಸಿಕ್ಕಿಲ್ಲ. 7ನೇ ಪ್ಯಾಕೇಜ್ 45.4 ಕಿಲೋಮೀಟರ್ ರಸ್ತೆ ಎಸ್ಕಾಂ ಗಾಡಿ ಕ್ಯಾಂಪಿಂದ ರಾಯಚೂರುವರೆಗೆ. ಈ ಭಾಗದ ಎಸ್ಟಿಮೇಟೆಡ್ ಕಾಸ್ಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಮಾರ್ಚ್ 2024ರಲ್ಲಿ ಈ ಪ್ರಾಜೆಕ್ಟ್ಗಾಗಿ ಸುಮಾರು 2500 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಈ ನಡುವೆ ಬೆಳಗಾವಿಯಲ್ಲಿ ಈ ಯೋಜನೆಯ ಮೊದಲ ಪ್ಯಾಕೇಜ್ ಕಾರ್ಯ ಶುರು ಮಾಡಲು ಹಲವಾರು ರೈತರುಗಳ ವಿರೋಧ ವ್ಯಕ್ತವಾಗಿತ್ತು. ಸರಿಯಾದ ಪರಿಹಾರ ನೀಡಿಲ್ಲ ಎಂಬುದು ರೈತರ ಕೂಗು. ಫಲವತ್ತಾದ ಭೂಮಿ ಕೈಜಾರುವ ಹತಾಶೆ ರೈತರ ಪ್ರತಿಭಟನೆಯ ಮುಖ್ಯ ಅಂಶವಾಗಿತ್ತು. ಪ್ರಸ್ತುತ ಇರುವ ಸ್ಟೇಟ್ ಹೈವೇ 20ರಲ್ಲಿ ಬೆಳಗಾವಿಯಿಂದ ರಾಯಚೂರು ತಲುಪಲು 354 ಕಿಲೋಮೀಟರ್ ರಸ್ತೆ ಇದೆ. ಸುಮಾರು 8 ಗಂಟೆಗಳ ಪ್ರಯಾಣ ತೆಗೆದುಕೊಳ್ಳುತ್ತೆ ಮತ್ತು ಜನದಟ್ಟಣೆ ಇರುವ ರಸ್ತೆ ಇದಾಗಿದೆ. ಹಾಗೆ ಹೈದರಾಬಾದ್ನಿಂದ ಪಣಜಿ ತಲುಪಬೇಕಾದರೆ ಪ್ರೆಸೆಂಟ್ ರೂಟ್ ನೋಡೋದಾದರೆ 3 ರೂಟ್ಗಳಿವೆ. ಹೈದರಾಬಾದ್, ಬೀದರ್, ಸೋಲಾಪುರ್, ಕೊಲ್ಲಾಪುರ್ ಮುಖಾಂತರ ಮೊದಲನೇ ರೂಟ್. ಹೈದರಾಬಾದ್, ಬೀದರ್, ಕಲಬುರಗಿ, ಬಾಗಲಕೋಟೆ, ಬೆಳಗಾವಿ ಮುಖಾಂತರ ಎರಡನೇ ರೂಟ್. ಹೈದರಾಬಾದ್, ರಾಯಚೂರು, ಹೊಸಪೇಟೆ, ಹುಬ್ಬಳ್ಳಿ, ಧಾರವಾಡ ಮುಖಾಂತರ ಮೂರನೇ ರೂಟ್. ಈ 3 ರೂಟ್ನಲ್ಲಿ ಕಾಮನ್ ಆಗಿ 700 ಕಿಲೋಮೀಟರ್ ರಸ್ತೆ ಪ್ರಯಾಣ ಮತ್ತು ಆವರೇಜ್ 15.5 ಗಂಟೆ ಪ್ರಯಾಣ ತೆಗೆದುಕೊಳ್ಳುತ್ತೆ. ಹೈದರಾಬಾದ್ ಪಣಜಿ ಎಕನಾಮಿಕ್ ಕಾರಿಡಾರ್ ಪ್ರಾಜೆಕ್ಟ್ನಿಂದ 3 ಸ್ಟೇಟ್ಗಳಿಗೆ ಅತ್ಯಂತ ವೇಗವಾಗಿ ಕನೆಕ್ಟ್ ಮಾಡಬಹುದು. ಕೇವಲ 593 ಕಿಲೋಮೀಟರ್ ಪ್ರಯಾಣ ಮತ್ತು 5 ರಿಂದ 6 ಗಂಟೆಗಳ ಪ್ರಯಾಣದ ಸಮಯ. ಹೈದರಾಬಾದ್ ಪಣಜಿ ಎಕನಾಮಿಕ್ ಕಾರಿಡಾರ್ನಿಂದ 5 ರಿಂದ 6 ಗಂಟೆಗಳ ಪ್ರಯಾಣದ ಸಮಯ. ಹೈದರಾಬಾದ್ ಪಣಜಿ ಎಕನಾಮಿಕ್ ಕಾರಿಡಾರ್ನಿಂದ ಕೈಗಾರಿಕಾ ಕೇಂದ್ರಗಳನ್ನು ಈಸಿಯಾಗಿ ಆಕ್ಸೆಸ್ ಮಾಡಬಹುದು. ರಾಜ್ಯದ ಆರ್ಥಿಕತೆಗೆ ಕೂಡ ಬೂಸ್ಟ್ ಸಿಗುತ್ತೆ. ಪಣಜಿ ಬಗ್ಗೆ ನೋಡೋದಾದರೆ ಮುಖ್ಯವಾಗಿ ಮೀನುಗಾರಿಕೆ, ಪ್ರವಾಸೋದ್ಯಮ, ಕೃಷಿ ಮತ್ತು ಔಷಧೀಯ ಉದ್ಯಮಗಳಿಗೆ ಹೆಸರುವಾಸಿಯಾಗಿದೆ. ಬೆಳಗಾವಿಯಲ್ಲಿ ಧಾನ್ಯಗಳು, ಕಬ್ಬು, ಹತ್ತಿ, ತಂಬಾಕು, ಹಾಲಿನ ಉತ್ಪನ್ನಗಳಿಂದ ಹೆಸರುವಾಸಿಯಾಗಿದೆ. ರಾಯಚೂರಿನಲ್ಲಿ ರಾಗಿ, ಹತ್ತಿ, ಶೇಂಗಾ, ಬೇಳೆಕಾಳುಗಳಿಗೆ ಹೆಸರುವಾಸಿಯಾಗಿದೆ. ಹೈದರಾಬಾದ್ IT, ಫಾರ್ಮಾ, ಹೆಲ್ತ್ ಕೇರ್ ಮತ್ತು ಸ್ಟಾರ್ಟಪ್ಸ್ಗಳಿಗೆ ಪ್ರಮುಖ ಹಬ್. 3 ರಾಜ್ಯಗಳಿಗೆ ಸಂಪರ್ಕ ಸಾಧಿಸುವುದರಿಂದ ವ್ಯಾಪಾರ, ಪ್ರಯಾಣದ ಸಮಯ, ಆರ್ಥಿಕ ಅಭಿವೃದ್ಧಿಗೆ ಒತ್ತು ಕೊಡಬಹುದು. ಅಲ್ಲದೆ ಅದಾಗಲೇ ಪ್ರಚಲಿತ ಇರುವ ಸ್ಟೇಟ್ ಹೈವೇಯನ್ನು 4 ಲೇನ್ ರಸ್ತೆಯನ್ನಾಗಿ ಅಪ್ಗ್ರೇಡ್ ಮಾಡಲಾಗುತ್ತಿರುವುದರಿಂದ ಪ್ರಾಜೆಕ್ಟನ್ನು ಬೇಗನೆ ಕಂಪ್ಲೀಟ್ ಮಾಡಬಹುದು. ನಾರ್ತ್ ಕರ್ನಾಟಕ ಭಾಗದಲ್ಲಿ ರಸ್ತೆ ಅಭಿವೃದ್ಧಿಪಡಿಸುವುದರಿಂದ ಹೆಚ್ಚಿನ ಉಪಯೋಗವಾಗುವ ನಿರೀಕ್ಷೆ ಆ ಭಾಗದ ಜನರಿಗೆ ಉಪಯೋಗವಾಗಲಿದೆ. ಇವಿಷ್ಟು ಬೆಳಗಾವಿ, ಹುನಗುಂದ, ರಾಯಚೂರು ಎಕನಾಮಿಕ್ ಕಾರಿಡಾರ್ ಬಗ್ಗೆ ಸಂಪೂರ್ಣವಾದ ವಿವರಗಳು. ಇದಲ್ಲದೆ ಬೆಳಗಾವಿಯಲ್ಲಿ ಔಟರ್ ರಿಂಗ್ ರೋಡ್ ಪ್ರಾಜೆಕ್ಟ್ ಬಗ್ಗೆ ಮತ್ತೊಂದು ಅಪ್ಡೇಟ್ ಇದೆ. PM ಗತಿಶಕ್ತಿ ಯೋಜನೆ ಅಡಿಯಲ್ಲಿ ಸುಮಾರು 18 ರಸ್ತೆ ಯೋಜನೆಗಳನ್ನು ನಿರ್ಮಾಣ ಮಾಡುವ ಗುರಿ ಹೊಂದಿದ್ದು ಅದರಲ್ಲಿ ಬೆಳಗಾವಿ ರಿಂಗ್ ರೋಡ್ ಇದೆ. ಸುಮಾರು 75.39 ಕಿಲೋಮೀಟರ್ ಉದ್ದದ 4 ಲೇನ್ ರಸ್ತೆ ನಿರ್ಮಾಣ ಮಾಡುವುದಾಗಿ ಘೋಷಿಸಲಾಗಿದೆ. 100 km/h ಸ್ಪೀಡ್ನಲ್ಲಿ ವಾಹನಗಳು ಓಡಾಡುವ ಹಾಗೆ ಡಿಸೈನ್ ಮಾಡಲಾಗುತ್ತಿದೆ. ಔಟರ್ ರಿಂಗ್ ರೋಡ್ ನಿರ್ಮಾಣಕ್ಕೆ 550 ಹೆಕ್ಟೇರ್ ಪ್ರದೇಶಗಳು ಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ. ಅದಕ್ಕಾಗಿ ಸುಮಾರು 280 ಕೋಟಿ ರೂಪಾಯಿಗಳು ಬೇಕಾಗಬಹುದು. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸುಮಾರು 140 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗುವುದು. ಬೆಳಗಾವಿ ಔಟರ್ ರಿಂಗ್ ರೋಡ್ ಪ್ರಾಜೆಕ್ಟ್ನ ಟೋಟಲ್ ಕಾಸ್ಟ್ 2792 ಕೋಟಿ ರೂಪಾಯಿಗಳು ಅಂತ ಹೇಳಲಾಗುತ್ತಿದೆ. ಪ್ರತಿ ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಅಂದಾಜು 40.24 ಕೋಟಿ ರೂಪಾಯಿಗಳು ವೆಚ್ಚವಾಗುತ್ತದೆ. ಬೆಳಗಾವಿ ಔಟರ್ ರಿಂಗ್ ರೋಡ್ನ ರೀಸೆಂಟ್ ಅಪ್ಡೇಟ್ ಏನಿದೆ ಅಂತ ನೋಡೋದಾದರೆ ಫೆಬ್ರವರಿ 2024ರಲ್ಲಿ ಕೇಂದ್ರ ಭೂ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರು 34 ಕಿಲೋಮೀಟರ್ ರಿಂಗ್ ರೋಡ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಈ ಸೆಕ್ಷನ್ನಲ್ಲಿ ಗೋವಾ ಮತ್ತು ಪುಣೆ ನ್ಯಾಷನಲ್ ಹೈವೇ ಕನೆಕ್ಟ್ ಆಗುತ್ತೆ. ಈ ಯೋಜನೆ ವಿಳಂಬವಾಗುತ್ತಿರುವುದಕ್ಕೆ ಪ್ರಮುಖ ಕಾರಣ ಲ್ಯಾಂಡ್ ಅಕ್ವಿಸಿಷನ್. ಕೆಲವು ರೈತರುಗಳು ತಮ್ಮ ವ್ಯವಸಾಯ ಜಮೀನು ಕಳೆದುಕೊಳ್ಳುವ ಆತಂಕದಲ್ಲಿ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ. ಆ ಕಾರಣಕ್ಕಾಗಿ ವಿಳಂಬವಾಗುತ್ತಿದೆ. ಕೇಂದ್ರ ಸರ್ಕಾರ ಎಡೆಬಿಡದೆ ಈ ಯೋಜನೆಗಾಗಿ ಶ್ರಮಿಸುತ್ತಿದೆ. ಈ ಯೋಜನೆ ಜಾರಿಗೆ ಬರುವುದರಿಂದ ಬೆಳಗಾವಿ ನಗರದಲ್ಲಿ ವಾಹನ ಸಂಚಾರ ದಟ್ಟಣೆ ಕಡಿಮೆಯಾಗಲಿದೆ. ನ್ಯಾಷನಲ್ ಹೈವೇಗಳಿಗೆ ಮತ್ತು ಸ್ಟೇಟ್ ಹೈವೇಗಳಿಗೆ ಕನೆಕ್ಟ್ ಮಾಡುವ ಈ ರಿಂಗ್ ರೋಡ್ ಬೆಳಗಾವಿ ನಗರಕ್ಕೆ ವರದಾನವಾಗಲಿದೆ. ಬೆಳಗಾವಿ ಜಿಲ್ಲೆಯ ಆರ್ಥಿಕತೆಗೆ ಹೆಚ್ಚು ಒತ್ತು ಸಿಗಲಿದೆ. ಟಾಪ್ ಕ್ಲಾಸ್ ರೋಡುಗಳು ನಿರ್ಮಾಣವಾಗುವುದರಿಂದ ಕೈಗಾರಿಕೆಗಳು ಹುಡುಕಿಕೊಂಡು ಬಂದು ಬೆಳಗಾವಿ ನಗರ ಮತ್ತಷ್ಟು ಅಭಿವೃದ್ಧಿಯಾಗಲಿದೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.